ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೆನ್ಸ್ ಫ್ಯಾಷನ್. ಇವತ್ತು ನಾನು ಟೈಪ್ಸ್ ಆಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಬೇಸಿಕಲಿ ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್. ಯಾವುದೇ ಕ್ರೀಮ್ ಏನಾದರೂ ಮಾಡಬೇಕಂದ್ರೂ ಫಸ್ಟು ನಾವು ಟೈಪ್ಸ್ ಆಫ್ ಸ್ಕಿನ್, ನಮ್ಮ ಸ್ಕಿನ್ ಯಾವ ಟೈಪ್ ಅನ್ನೋದು ನಾವು ನೋಡಬೇಕು. ಸೂಕ್ತವಾದ ಸೌಂದರ್ಯ ಮತ್ತು ಸ್ಕಿನ್ ಕೇರ್ ನಿಯಮಗಳನ್ನು ಅನುಸರಿಸುವುದಕ್ಕೆ ಇದು ಸಹಕಾರವಾಗಿರುತ್ತದೆ. ಮೊದಲನೇದು ನಾರ್ಮಲ್ ಸ್ಕಿನ್. ಸ್ಕಿನ್ ಇರೋರು ಯಾವಾಗಲೂ ಫ್ರೆಶ್ ಆಗಿರ್ತಾರೆ ಮತ್ತು ಮಾಯಿಶ್ಚರ್ ಆಗಿರ್ತಾರೆ. ಎರಡನೇದು ಡ್ರೈ ಸ್ಕಿನ್, ತುಂಬ ಟೈಟ್ ಮತ್ತು ರಫ್ ಆಗಿರುತ್ತೆ ಮತ್ತು ಮುಖದ ಮೇಲೆ ಕಲೆಗಳು, ಲೈನ್ಸ್ ಕಾಣಿಸುತ್ತೆ. ಮತ್ತು ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಡಲ್ಲಾಗಿ ವಿಸಿಬಲ್ ಆಗುತ್ತೆ ಮತ್ತು ಡ್ರೈ ಪ್ಯಾಚಿನೆಸ್ ಇರುತ್ತೆ. ಮೂರನೇದು ಆಯಿಲಿ ಸ್ಕಿನ್ ತುಂಬ ಶೈನಿ ಆಗಿರುತ್ತೆ ಮತ್ತು ಆಯಿಲಿ, ತುಂಬ ಮಾಯಿಶ್ಚರ್, ಜಿಡ್ಡು ಥರ ಇರುತ್ತೆ ಮುಖ. ಫೋರ್ಹೆಡ್ಡು, ಕೆನ್ನೆ ಹತ್ರ ಮತ್ತು ನೋಸ್ ಹತ್ರ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಮತ್ತು ಡ್ರೈ ಎರಡು ಕಂಬೈನ್ ಆಗಿರುತ್ತದೆ. ಕಾಂಬಿನೇಷನ್ ಸ್ಕಿನ್ ಟಿ ಝೋನ್ ಆಗಿ ಬರುತ್ತೆ. ನೆಕ್ಸ್ಟ್ ಸೆನ್ಸಿಟಿವ್ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಈ ಬಿಸಿಲಿಗೆ ಹೋದರೆ ತುಂಬ ರ್ಯಾಷಸ್ ಆಗೋದು, ರೆಡ್ನೆಸ್, ಇಚ್ಚಿಂಗ್, ಬರ್ನಿಂಗ್ ಆಗೋದು, ಇರಿಟೇಟ್, ಯಾವುದೇ ಕ್ರೀಮ್ ಹಚ್ಚಿದ್ದು ಇರಿಟೇಟ್ ಆಗೋದು ಆ ಥರ ಆಗ್ತಾ ಇರುತ್ತೆ. ಇವ್ರದ್ದು ಸೆನ್ಸಿಟಿವಿಟಿ ಸ್ಕಿನ್. ತುಂಬ ಹೈಜೀನಾಗಿ ಸ್ಕಿನ್ನ ಸ್ವಲ್ಪ ಕೇರ್ ಮಾಡಬೇಕು. ಇದೆಲ್ಲ ಟೈಪ್ಸ್ ಆಫ್ ಸ್ಕಿನ್ ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಹೇಗೆ ನಾವು ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಫೈಂಡ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಧನ್ಯವಾದಗಳು.